ಎಲ್ಲರ ಊಹೆಯಂತೆ ಟಾಲಿವುಡ್ನ ಮೋಸ್ಟ್ ಲವೆಬಲ್ ಜೋಡಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ವೈವಾಹಿಕ ಜೀವನಕ್ಕೆ ಕಾಲಿಡಲು ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ಈ ಜೋಡಿ ಸಪ್ತಪದಿ ತುಳಿಯಲಿದೆ. ಈಗಾಗಲೇ ಎರಡು ಕುಟುಂಬಗಳು ಪ್ರತ್ಯೇಕವಾಗಿ ಮದುವೆ ಪೂರ್ವಶಾಸ್ತ್ರಗಳನ್ನು ನೆರವೇರಿಸಿವೆ. ರಶ್ಮಿಕಾ ತವರು ಮನೆಯಲ್ಲಿ ಮತ್ತು ವಿಜಯ್ ಅವರ ಮನೆಯಲ್ಲಿ ಸಂಪ್ರದಾಯದಂತೆ ಪೂಜೆಗಳು ನಡೆದಿವೆ. ಇನ್ನು ವಿರಾಟ್, ಅನುಷ್ಕಾ ಮತ್ತು ವಿಕ್ಕಿ ಕ್ಯಾಟ್ ಮದುವೆಯಂತೆ ಇವರ ಮದುವೆಯಲ್ಲೂ ನೋ ಫೋನ್ ನಿಯಮ ಜಾರಿಯಲ್ಲಿದೆ. ಮದುವೆ ಸಮಾರಂಭದಲ್ಲಿ ಫೋಟೋ ಅಥವಾ ವಿಡಿಯೋ ಲೀಕ್ ಆಗದಂತೆ ತಡೆಯಲು ಮೊಬೈಲ್ ಫೋನ್ಗಳನ್ನು ನಿಷೇಧಿಸಲಾಗಿದೆ. ಅಷ್ಟೇ ಅಲ್ಲ, ಮದುವೆ ಚಿತ್ರೀಕರಿಸುವ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ತಂಡದ ಜೊತೆ ಗೌಪ್ಯತಾ ಒಪ್ಪಂದಕ್ಕೆ ಸಹಿಯನ್ನ ಹಾಕಿಸಿಕೊಳ್ಳಲಾಗಿದೆ. ಅಚ್ಚರಿಯ ಸಂಗತಿ ಅಂದ್ರೆ ಈ ಮದುವೆಗೆ ಚಿತ್ರರಂಗದ ಸಹೋದ್ಯೋಗಿಗಳು ಅಥವಾ ಸ್ಟಾರ್ ನಟ ನಟಿಯರಿಗೆ ಆಹ್ವಾನವನ್ನ ನೀಡಿಲ್ಲ. ಕೇವಲ ಕುಟುಂಬದ ಸದಸ್ಯರು ಮತ್ತು ತೀರಾ ಹತ್ತಿರದ ಸ್ನೇಹಿತರ ಸಮ್ಮುಖದಲ್ಲಿ ಮದುವೆ ನಡೆಯಲಿದೆ. ಅತ್ಯಂತ ಖಾಸಗಿಯಾಗಿ ಮದುವೆ ಆಗಲು ಈ ಜೋಡಿ ನಿರ್ಧರಿಸಿದೆ. ಕೈಬರಹದ ಪತ್ರ ಮತ್ತು ನೋ ಗಿಫ್ಟ್ ಅಂತ ವಿಜಯ್ ಮತ್ತು ರಶ್ಮಿಕಾ ತಮ್ಮ ಆಪ್ತ ಸ್ನೇಹಿತರಿಗೆ ತಾವೇ ಸ್ವತಃ ಕೈಬರಹದ ಪತ್ರವನ್ನ ಬರೆದು ಕಳಿಸಿದ್ದಾರೆ. ಅದರಲ್ಲಿ ನಮಗೆ ನಿಮ್ಮ ಆಶೀರ್ವಾದ ಸಾಕು, ಯಾವುದೇ ಉಡುಗೊರೆಯನ್ನ ತರಬೇಡಿ ಅಂತ ವಿನಂತಿಸಿಕೊಂಡಿದ್ದಾರೆ. ಉದಯಪುರದಲ್ಲಿ ಖಾಸಗಿಯಾಗಿ ಮದುವೆಯನ್ನ ಮುಗಿಸಿದ ನಂತರ ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಅದ್ದೂರಿ ಆರ್ತಕ್ಷತೆ ನಡೆಯಲಿದೆ. ಅಲ್ಲಿ ಚಿತ್ರರಂಗದ ಗಣ್ಯರು, ಸ್ನೇಹಿತರು, ಸಹೋದ್ಯೋಗಿಗಳು ಭಾಗವಹಿಸಲಿದ್ದಾರೆ.